ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುತ್ತಿದ್ದೇವೆ. ಇವತ್ತು 3 ಮುಖ್ಯವಾದ ವಿಷಯಗಳನ್ನು ನಾವು ನೋಡಲಿದ್ದೇವೆ. ಬನ್ನಿ ನೇರವಾಗಿ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ, ಕಳೆದ ವಾರ ಒಂದು ದೊಡ್ಡ ಭೂಕಂಪವನ್ನು ಭೂಮಿಯು ಸಂಧಿಸಿದೆ. ಅಂದರೆ ಲೋಕದ ಚರಿತ್ರೆಯಲ್ಲಿಯೇ ಈ ಹಿಂದೆ ಅಂತಹ ಒಂದು ಭೂಕಂಪ ನೋಡಿದ್ದೇ ಇಲ್ಲ. ಇದುವರೆಗೂ 5 ಸಾರಿ ಮಾತ್ರ ಆ ರೀತಿಯಾಗಿ ಆಗಿದೆ. ಮೊದಲನೆಯದಾಗಿ 1952ರಲ್ಲಿ ರಷ್ಯಾದಲ್ಲಿ ಆಗಿದೆ. ಆನಂತರ 1960ರಲ್ಲಿ ಚಿಲಿಯಲ್ಲಿ ನಡೆದಿದೆ. 1964ರಲ್ಲಿ ಅಲಸ್ಕಾ, 2004ರಲ್ಲಿ ಸುಮಾಟ್ರಾ, 2011ರಲ್ಲಿ ಜಪಾನ್. ಈ 5 ಭೂಕಂಪಗಳೇ ಲೋಕದ ಚರಿತ್ರೆಯಲ್ಲಿಯೇ ಬಹಳ ಘೋರವಾಗಿ, ಅಂದರೆ 8 ದಾಟಿ ಹೆಚ್ಚು ಕಮ್ಮಿ 9ರಷ್ಟು, ಅಂದರೆ 8.5ಕ್ಕಿಂತ ಹೆಚ್ಚು ರಿಕ್ಟರ್ ಅಳತೆಯಲ್ಲಿ. ಇದು 6ನೇದಾಗಿ ಆಗಿರುವಂಥದ್ದು. ಅಂದರೆ ಈಗ ನಡೆದಿದೆ, ರಷ್ಯಾದಲ್ಲಿ ನಡೆದದನ್ನು ನೋಡಿದ್ವಿ ಅಲ್ವಾ, 6ನೇದು ಬಹಳ ದೊಡ್ಡದು. ಈಗ ಭೂಕಂಪವನ್ನು ಪರಿಶೋಧಿಸುವ ತಜ್ಞರು ಏನ್ ಹೇಳುತ್ತಾರೆ ಅಂದ್ರೆ, ಇനി ಈ ರೀತಿಯಾದ ಕಾರ್ಯಗಳು ಆಗಾಗ್ಗೆ ಸಂಭವಿಸುತ್ತದೆ. ಕೆಲವು ವಾರಗಳ ಹಿಂದೆ ಒಂದು ದೊಡ್ಡ ಭೂಕಂಪ ಸಂಭವಿಸುತ್ತದೆ ಎಂಬುದಾಗಿ ಜಪಾನ್ ಮುನ್ನೆಚ್ಚರಿಕೆ ಕೊಟ್ಟಿತ್ತು. ಅದೇನೆಂದು ನೋಡುವುದಾದರೆ, ಬಹಳ ದೊಡ್ಡ ಭೂಕಂಪ, ಮೆಗಾಕ್ವೆಕ್, ಮಹಾ ದೊಡ್ಡ ಭೂಕಂಪ ಸಂಭವಿಸುತ್ತದೆ. ಅದರಿಂದ 3 ಲಕ್ಷ ಜನರು ಅದರ ನಿಮಿತ್ತ ಮರಣ ಹೊಂದುವುದಕ್ಕೆ ಅವಕಾಶ ಇರುತ್ತದೆ ಎಂಬುದಾಗಿ ಅವರು ಹೇಳಿದ್ದರು. ಕರ್ತನ ಮಹಾಕೃಪೆಯಿಂದ ಈ ಒಂದು ಭೂಕಂಪದಲ್ಲಿ ಅಷ್ಟೊಂದು ಪ್ರಾಣಹಾನಿ ಆಗಿಲ್ಲ. ಅಂದರೆ ಅವರು ಹೇಳಿದ್ದು ಇದರ ಕುರಿತಾಗಿ ಅಂದರೆ ಗೊತ್ತಿಲ್ಲ, ಆದರೆ ಇನ್ನು ಭೂಕಂಪಗಳು ದೊಡ್ಡ ಲೆವೆಲಲ್ಲಿ ಬರುತ್ತದೆ ಎಂಬುದಾಗಿ ಈ ಭೂತಜ್ಞರು ಹೇಳುತ್ತಿದ್ದಾರೆ. ಸಮೀಪದಲ್ಲಿ ಭೂಕಂಪದ ಕುರಿತಾಗಿ ಹೇಳುವಾಗ ಅದು ಬರುವುದಕ್ಕಿಂತ ಮುಂಚಿತವಾಗಿಯೇ ಕೆಲವು ಗುರುತುಗಳನ್ನು ಇಡುತ್ತಾರೆ. ಆ ಗುರುತುಗಳನ್ನೆಲ್ಲ ಇಟ್ಟು ನೋಡುವಾಗ ಅದು ಯಾವಾಗ ಬರುತ್ತದೆ ಎಂದು ಟೈಮ್ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ, ಇಂತಹ ಸ್ಥಳಗಳಲ್ಲಿ ಬರುತ್ತದೆ ಎಂಬುದಾಗಿ ಅವರು ಹೇಳಿದ್ದಾರೆ. ಆ ರೀತಿಯಾಗಿ ಇನ್ನು ಮುಂದೆ ಭೂಮಿಯು ಘೋರವಾದಂತಹ ಭೂಕಂಪ ಸಂಧಿಸುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಈಗ ಇವರು ಇದನ್ನು ಬಹಳ ದೊಡ್ಡ ಭೂಕಂಪ, ಮೆಗಾಕ್ವೆಕ್ ಎಂದು ಹೇಳುತ್ತಿದ್ದಾರೆ. ಇದೇ ರೀತಿ ಒಂದು ಮಹಾ ದೊಡ್ಡ ಭೂಕಂಪ ಇಸ್ರಾಯೇಲ್ ಬರಬೇಕು. ಯೆಹೆಜ್ಕೇಲ ಪುಸ್ತಕ 38ನೇ ಅಧ್ಯಾಯ 19ನೇ ವಾಕ್ಯದಲ್ಲಿದೆ, ಆ ದಿನದಲ್ಲಿ ಇಸ್ರಾಯೇಲ್ ದೇಶದೊಳಗೆ ಅದ್ಭುತ ಕಂಪನವಾಗುವುದು ಖಂಡಿತ. ಆದ್ದರಿಂದ ಈ ಭೂಕಂಪ ಎನ್ನುವಂಥದ್ದು ಯೇಸು ಕ್ರಿಸ್ತನ ಬರೋಣಕ್ಕಿಂತ ಮುಂಚಿತವಾಗಿ ಗುರುತಾಗಿ ಹೇಳಲ್ಪಟ್ಟಿದೆ. ಅದನ್ನು ಮತ್ತಾಯ 24ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಈಗ ಆ ರೀತಿಯಾದಂತಹ ಒಂದು ಭೂಕಂಪವನ್ನು ಲೋಕದ ಚರಿತ್ರೆಯಲ್ಲಿಯೇ 6 ದೊಡ್ಡ ಭೂಕಂಪಗಳು, ಅದರಲ್ಲಿ ಒಂದು ನಮ್ಮ ಕಾಲಘಟ್ಟದಲ್ಲಿ ಬಂದಿದೆ. ಇದು ಕೂಡ ಕಡೆಯ ಕಾಲದ ಗುರುತುಗಳಲ್ಲಿ ಒಂದು. ನಾವು ಮುಂದೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನೋಡೋಣ. ಇದು ನಾವೀಗಾಗಲೇ ಮಾತನಾಡಿರುವಂಥ ವಿಷಯವೇನೆಂದು ಕೇಳುವುದಾದರೆ, ಗಾಜಾ ಪ್ರಾಂತ್ಯವು ಬರಗಾಲದ ಉತ್ತುಂಗಕ್ಕೆ ಹೋಗಿದೆ. ಮಕ್ಕಳಿಂದ ಹಿರಿಯರ ತನಕ ಎಲ್ಲರೂ ಬಾಧಿಸಲ್ಪಟ್ಟಿದ್ದಾರೆ. ಸಮೀಪದಲ್ಲಿ ಒಂದು ವಿಡಿಯೋ ಹೊರಬಂತು. ಅದನ್ನು ನೋಡುವಾಗ ಒಂದು ಕಡೆ ಆ ಮಕ್ಕಳ ಪರಿಸ್ಥಿತಿಯು ಯಾವ ರೀತಿಯಾಗಿದೆ ಎಂಬುದಾಗಿ ನೋಡಲಿಕ್ಕಾಯಿತು. ಇನ್ನೊಂದು ಕಡೆ ನಾವು ಎಷ್ಟೊಂದು ಸಂತೋಷವಾಗಿದ್ದೇವೆ, ಎಷ್ಟು ಸೌಕರ್ಯವುಳ್ಳವರಾಗಿದ್ದೇವೆ ಎಂಬುದಾಗಿ ಅರ್ಥವಾಯಿತು. ಒಂದೇ ಒಂದು ಗೋಧಿ ಮೂಟೆ ಸಿಕ್ಕಿದ ಕೂಡಲೇ ಆ ಗೋಧಿ ಮೂಟೆಯನ್ನು ತೆಗೆದುಕೊಂಡು ಹೋಗಿ ತನ್ನ ಮನೆಯವರಿಗೆ ಕೊಟ್ಟು, ಆ ಯವನಸ್ಥನು ಆ ಗೋಧಿ ಮೂಟೆಯ ಮೇಲೆ ಮಲಗಿಕೊಂಡು ಅವನು ಪಡುವಂತಹ ಸಂತೋಷ ನೋಡುವುದಾದ್ರೆ, ಆ ಒಂದೇ ಒಂದು ಗೋಧಿ ಮೂಟೆಗಾಗಿ ಇವತ್ತು ನಾವು ಆ ರೀತಿಯಾಗಿ ಎಷ್ಟೋ ಸಾಮಗ್ರಿಗಳನ್ನು ಸ್ಟಾಕ್ ಮಾಡಿಕೊಂಡು ಇಟ್ಟಿದ್ದೇವೆ. ಅದರ ಒಳಿತು ಗೊತ್ತಿಲ್ಲದೆ ಇದ್ದೇವೆ. ಎಷ್ಟೋ ಕಾರ್ಯಗಳು ಈ ರೀತಿಯಾಗಿ ಇದೆ. ಆದರೆ ಇವತ್ತು ಗಾಜಾದ ಪರಿಸ್ಥಿತಿ ಇದೇನೆ. ಇದೇ ರೀತಿ ಲೋಕದ ಅನೇಕ ದೇಶಗಳಲ್ಲಿ ನಡೆದಿದೆ. ಅಷ್ಟೇ ಯಾಕೆ, ನಮ್ಮ ಪಕ್ಕದ ದೇಶ ಶ್ರೀಲಂಕಾದಲ್ಲೂ ನಡೆದಿದೆ. ಬರಗಾಲವು ಯೇಸು ಹೇಳಿದಂತಹ ಗುರುತುಗಳಲ್ಲಿ ಒಂದಾಗಿ ಇದ್ದರೂ ಈ ಆಹಾರದ ಕ್ಷಾಮ, ಪ್ರಕಟಣೆ ಪುಸ್ತಕ 3ನೇ ಮುದ್ರೆಯ ಬಹಳ ಮುಖ್ಯವಾದ ಕಾರ್ಯ, ನಿರ್ದಿಷ್ಟವಾಗಿ ಗೋಧಿಯ ಕ್ಷಾಮದ ಕುರಿತಾಗಿ ದೇವರು ಹೇಳುತ್ತಾರೆ ಪ್ರಕಟಣೆ 6:6ರಲ್ಲಿ. ಈಗ ಭೂಮಿ ಅಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಾ ಇದೆ. ಈ ಗಾಜಾ ಭಾಗದಲ್ಲಿ ಈ ಸಮಸ್ಯೆ ಹೋಗುತ್ತಾ ಇರುವಾಗ ಈಗ ಅದಕ್ಕಿಂತ ದೊಡ್ಡ ಸಮಸ್ಯೆ ಉಂಟಾಗಿದೆ. ಏನೆಂದು ಕೇಳುವುದಾದರೆ, ಗಾಜಾ ಪ್ರಾಂತ್ಯವನ್ನು ತಮ್ಮ ಕಡೆಗೆ ಸೇರಿಸಿಕೊಳ್ಳುವುದಕ್ಕೆ ಅಥವಾ ತಮ್ಮ ಪ್ರಾಂತ್ಯವಾಗಿ ಅನೌನ್ಸ್ ಮಾಡುವುದಕ್ಕೆ ಈಗ ಇಸ್ರೇಲ್ ಪಾರ್ಲಿಮೆಂಟ್ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಈಗ ಅವರು ಮಾಡುತ್ತಾ ಇದ್ದಾರೆ. ಈಗಾಗಲೇ ಯೆಶಾಯ ಪುಸ್ತಕದಲ್ಲಿ ಇದರ ಕುರಿತಾದ ಪ್ರವಾದನೆಯನ್ನು ನಾವು ಹೇಳಿದ್ದೆವು, ನಿಮಗೆ ನೆನಪಿದೆ ಅಂದುಕೊಳ್ಳುತ್ತೇನೆ. ಈಗ ಅದನ್ನು ಅವರು ಆರಂಭಿಸುವುದಕ್ಕೆ ಒಂದು ಕಡೆ ಅವರಿಗೆ ಇಸ್ರಾಯೇಲ್ ಪಾರ್ಲಿಮೆಂಟ್ ಪರ್ಮಿಷನ್ ಕೊಟ್ಟಿದೆ. ಇನ್ನೊಂದು ಕಡೆ ಇವರು ಏನೇ ಮಾಡುವಾಗಲೂ ಕೂಡ ಅವರಿಗೆ ಹಿಂಬಲವಾಗಿ ನಿಂತುಕೊಳ್ಳುವುದು ಅಮೆರಿಕಾನೇ. ಅಮೆರಿಕಾದ ಪಾರ್ಲಿಮೆಂಟ್ ಅಲ್ಲೂ ಕೂಡ ಅವರಿಗೆ ಆ ಅಧಿಕಾರವನ್ನು ಕೊಟ್ಟಿದ್ದಾಯಿತು. ಈಗ ಅವರು ಅದನ್ನು ವಶಪಡಿಸಿಕೊಳ್ಳುವುದಕ್ಕೆ, ಅಂದರೆ ತಮ್ಮ ಎಲ್ಲೆಗೆ ಸೇರಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಈ ಸಮಸ್ಯೆ ಇನ್ನೂ ಸ್ಫೋಟವಾಗಲಿದೆ. ಇದು 2ನೇದಾಗಿ ಅದರೊಂದಿಗೆ ನಡೆಯುವಂತಹ ಈ ಸಂಭವ. ಇದರೊಂದಿಗೆ 3ನೇದಾಗಿ ನಡೆಯುವಂತಹ ಸಂಭವ ಅದೇ ಗಾಜಾ ಪ್ರಾಂತ್ಯದಲ್ಲಿ ನಡೆಯುವುದೇನೆಂದರೆ 2 ಸ್ಟೇಟ್ ಸೊಲ್ಯೂಷನ್. ಅಂದರೆ ಯೆರೂಸಲೇಮನ್ನು 2ಆಗಿ ವಿಭಾಗಿಸಿ ಒಂದು ಭಾಗ ಪ್ಯಾಲೆಸ್ತೀನರಿಗೆ, ಇನ್ನೊಂದು ಭಾಗ ಇಸ್ರಾಯೇಲರಿಗೆ ಕೊಡುವಂತದ್ದು. ನ್ಯೂ ಸಿಟಿ, ಓಲ್ಡ್ ಸಿಟಿ. ಆ ಓಲ್ಡ್ ಸಿಟಿಯನ್ನು ಪ್ಯಾಲೆಸ್ತೀನರಿಗೆ ಕೊಡುವಂತದ್ದು. ಓಲ್ಡ್ ಸಿಟಿ ಎನ್ನುವಂಥದ್ದು ಅಲೆಕ್ಸಾ ಮಾಸ್ಕ್ ಇರುವಂತಹ ಟೆಂಪಲ್ ಮೌಂಟ್, 2 ದೇವಾಲಯ ಇದ್ದಂತಹ ಸ್ಥಳ ಅದು. ಅದನ್ನು ಅವರ ಕೈಗೆ ಒಪ್ಪಿಸಬೇಕೆನ್ನುವಂಥದ್ದೇ ತೀರ್ಮಾನ. ಇದನ್ನು ನಾವು ಯಾಕೆ ಹೇಳುತ್ತೇವೆ ಅಂದರೆ, ಈ ವಾರ ಈ ಸಂಚಿಕೆ ಮಾಡುವಂತ ಮುಂಚಿತವಾಗಿ
147 ರಾಷ್ಟ್ರಗಳು, ಹೆಚ್ಚು ಕಮ್ಮಿ 185ರಿಂದ 190 ದೇಶಗಳು ವಿಶ್ವಸಂಸ್ಥೆಯಲ್ಲಿ ರಿಜಿಸ್ಟರ್ ಆಗಿದೆ. ಅದರಲ್ಲಿ 147 ದೇಶಗಳು, ಅಂದರೆ ಈ ವಿಡಿಯೋ ಮಾಡುತ್ತಾ ಇರುವ ಇಂದಿನ ತನಕ ಹೇಳುತ್ತಿದ್ದೇನೆ, 147 ದೇಶಗಳು 2 ಸ್ಟೇಟ್ ಸೊಲ್ಯೂಷನ್ಗೆ ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ಆಶ್ಚರ್ಯ ಏನೆಂದರೆ ಕೆನಡಾ, UK, ಫ್ರಾನ್ಸ್ ಆ ದೇಶಗಳು, ಅದರೊಂದಿಗೆ ಅರಬ್ ದೇಶವು ಎಲ್ಲವೂ ಕೂಡ ಸೇರಿಕೊಂಡಿದ್ದಾರೆ. ಇದರೊಂದಿಗೆ ಬಹಳ ಮುಖ್ಯವಾಗಿ ವ್ಯಾಟಿಕನ್ ಸಿಟಿ ಕೂಡ ಇದಕ್ಕೆ ಬೆಂಬಲವನ್ನು ನೀಡಿದೆ. ಸೊ ಇವರೆಲ್ಲರೂ ಕೂಡ ಸೇರಿ ಬರುವಂತಹ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ತೀರ್ಮಾನವನ್ನು ವಿಶ್ವಸಂಸ್ಥೆಯಲ್ಲಿ ತಂದು ಈ ಯೆರೂಸಲೇಮನ್ನು 2 ಭಾಗವಾಗಿ ವಿಭಾಗಿಸಿ ಒಂದು ಇಸ್ರಾಯೇಲಿಗೂ ಇನ್ನೊಂದು ಪ್ಯಾಲೆಸ್ತೀನರಿಗೆ ಕೊಡಬೇಕು. ಇದುವೇ ನಿರಂತರ ಪರಿಹಾರಕ್ಕೆ ಕಾರಣವಾಗಿರುತ್ತದೆ ಎಂದು ಹೇಳುತ್ತಿದ್ದಾರೆ. ಇದು ನಡೆಯುತ್ತದಾ ಅಂದರೆ ಇಂತಹ ಒಂದು ಸಂಭವ ನಡೆಯುತ್ತದೆ. ಅಂದರೆ ಯೆರೂಸಲೇಮನ್ನು ವಿಭಾಗಿಸಬೇಕೆಂದು ಎಲ್ಲರೂ ಒಟ್ಟುಗೂಡುತ್ತಾರೆ. ಜಕರ್ಯ 12:3-6 ವಾಕ್ಯದಲ್ಲಿ ಇದೆ, ಭೂಮಿಯಲ್ಲಿರುವಂತವರೆಲ್ಲರೂ ಒಟ್ಟುಗೂಡಿ ಯೆರೂಸಲೇಮನ್ನು ಭಾರವಾದ ಕಲ್ಲಾಗಿ ಮಾಡುತ್ತೇನೆ ಎಂದು ದೇವರು ಹೇಳಿದ್ದಾರೆ. 3-6 ವಾಕ್ಯದಲ್ಲಿ ಇದೆ. ಆದರೆ ನಡೆಯುತ್ತದಾ ಅಂದರೆ ನಡೆಯುವುದಕ್ಕೆ ಅವಕಾಶವಿಲ್ಲ. ಯಾಕೆ ಅಂದರೆ ಇದು ಒಂದು ಬಹಳ ದೊಡ್ಡ ಯುದ್ಧಕ್ಕೆ ದಿಕ್ಸೂಚಿಯಾಗಿದೆ. ಇವರು ಕೊಡುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ, ಅವರು ಕೊಡಬೇಕೆಂದು ಕೇಳುತ್ತಾರೆ. ಇದು ವಿಶ್ವಸಂಸ್ಥೆಯ ತೀರ್ಮಾನವಾಗಿ ಬರುತ್ತದೆ. ಆಗ ಇಸ್ರಾಯೇಲ್ಗೆ ವಿರುದ್ಧವಾಗಿ ವಿಶ್ವಸಂಸ್ಥೆಯಿಂದ ಒಂದು ಒಕ್ಕೂಟವು ಎದುರಾಗಿ ನಿಲ್ಲುತ್ತದೆ. ಲೋಕ 2 ಭಾಗವಾಗಿ ಆಗುವುದಕ್ಕೆ ಅವಕಾಶ ಇದೆ ಯುದ್ಧದಲ್ಲಿ. ಇದೇ ಸಮಯದಲ್ಲಿ ಈ ರೀತಿಯಾಗೆಲ್ಲ ನಡೆಯುವಾಗೆಲ್ಲ ಜೂನ್ ತಿಂಗಳಲ್ಲಿ ಇದೇ ರೀತಿ ಮಾಡಬೇಕೆಂದು ಹೇಳಿದ್ರು. ಆಗ ಇಸ್ರಾಯೇಲ್ ಇರಾನ್ ವಾರ್ ಸ್ಟಾರ್ಟ್ ಆಯಿತು. ಈಗ ಸೆಪ್ಟೆಂಬರ್ ಅಲ್ಲಿ ಮಾಡಬೇಕೆಂದು ಹೇಳುತ್ತಿದ್ದಾರೆ. ಈಗ ನೋಡುವುದಾದರೆ ಅಮೆರಿಕ ತನ್ನ 2 ನ್ಯೂಕ್ಲಿಯರ್ ಹಡಗುಗಳನ್ನು ರಷ್ಯಾದ ಸಮುದ್ರದ ಎಲ್ಲೆಗೆ ತಂದು ನಿಲ್ಲಿಸಿದೆ. ಟ್ರಂಪ್ ಹೇಳಿದ ಕಾರಣ ಏನೆಂದರೆ ಉಕ್ರೇನ್ ರಷ್ಯಾ ಸಮಸ್ಯೆಯು 10-12 ದಿನಗಳಲ್ಲಿ ಮುಗಿಯಬೇಕು, ಅಂದರೆ ಈ ಆಗಸ್ಟ್ ತಿಂಗಳು 9ನೇ ತಾರೀಕಷ್ಟರಲ್ಲಿ ಮುಗಿಸಬೇಕೆಂದು ಹೇಳುತ್ತಿದ್ದಾರೆ. ರಷ್ಯಾದ ಅಧ್ಯಕ್ಷರು ಏನ್ ಹೇಳುತ್ತಾರೆ ಅಂದ್ರೆ ಇದಕ್ಕೆಲ್ಲ ಅವಕಾಶವಿಲ್ಲ, ಹೇಗೆ ಮುಗಿಸುವುದಕ್ಕೆ ಸಾಧ್ಯ, ಅದು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾರೆ. ಅದಕ್ಕೆ ಮೊದಲನೆಯ ಹಂತವಾಗಿ ಅಮೆರಿಕದ ಅಧ್ಯಕ್ಷರು ಏನ್ ಮಾಡಿದ್ದಾರೆ, ರಷ್ಯಾದ ಸ್ನೇಹಿತರು ಬೆಂಬಲ ನೀಡುವಂತವರೆಲ್ಲರಿಗೂ 25% ತೆರಿಗೆ ಏರಿಸಿದ್ದಾರೆ. ಇಂಡಿಯಾ ಒಳಗೊಂಡು ಎಲ್ಲರಿಗೂ ಏರಿಸಿದ್ದಾರೆ. ಇದು ಸ್ವಲ್ಪವಾಗಿ ಸಮಸ್ಯೆ ದೊಡ್ಡದಾಗುತ್ತದೆ. ಸೊ ಈ 2 ಸ್ಟೇಟ್ ಸೊಲ್ಯೂಷನ್ ಬರದಂತೆ ತಡೆಯುವುದಕ್ಕೆ ಕೆಲಸವಾಯಿತು, ಅಥವಾ 2 ಸ್ಟೇಟ್ ಸೊಲ್ಯೂಷನ್ ನಡುವೆ ನಡೆಯುವಂತ ಯುದ್ಧವನ್ನು ಈಗ ನ್ಯಾಟೋ ದೇಶಗಳು ಹಾಗೂ ರಷ್ಯಾಗೆ ವಿಭಾಗಿಸುವಂತದ ಹೇಗೋ ಒಂದು ದೊಡ್ಡ ಯುದ್ಧಗಳ ಕುರಿತಾದ ಸುದ್ದಿಯನ್ನು ಈಗ ಬಹಳ ವೇಗವಾಗಿ ಹೋಗುತ್ತಾ ಇದೆ ನಮ್ಮ ಕಣ್ಮುಂಭಾಗದಲ್ಲಿ. ಇದರ ನಡುವೆ ಅದೇ ಸ್ಥಳದಲ್ಲಿ, ಆ ಟೆಂಪಲ್ ಮೌಂಟ್ ಎನ್ನುವಂತಹ ಸ್ಥಳದಲ್ಲಿ ಇಸ್ರಾಯೇಲ್ ಮಂತ್ರಿ ಹೋಗಿ ಅವರ ಧಾರ್ಮಿಕ ಕಾರ್ಯವನ್ನು ಮಾಡಿದ್ದಾರೆ. ಅಂದರೆ ಅವರು ಅಲ್ಲಿ ಹೋಗಿ ಧರ್ಮಶಾಸ್ತ್ರದ ಪ್ರಕಾರವಾಗಿ ಅವ್ರು ಏನ್ ಮಾಡಬೇಕು ಅಲ್ಲಿ ಹೋಗಿ ಒಂದು ವರ್ಷಿಪ್ ಮಾಡಿದ್ದಾರೆ. ಇದು ಈಗ ದೊಡ್ಡ ಇಶ್ಯೂ ಆಗಿ ಮಾರ್ಪಟ್ಟಿದೆ. ಏನೆಂದು ಕೇಳುವುದಾದರೆ ಕತಾರ್ ಹಾಗೂ ಅನೇಕ ದೇಶದವರು, ಅದು ಒಂದು ಸೆನ್ಸಿಟಿವ್ ಆದ ಏರಿಯಾ, ಅದು ಪ್ಯಾಲೆಸ್ತೀನರಿಗೆ ಕೊಡಬೇಕೆಂದು ಹೇಳಲ್ಪಡುವಂತ ಏರಿಯಾ, ಆ ಏರಿಯಾಗೆ ಇವ್ರು ಯಾಕೆ ಹೋದ್ರು ಎಂಬುದಾಗಿ ಹೇಳುತ್ತಿದ್ದಾರೆ. ಅವ್ರೇನ್ ಹೇಳುತ್ತಿದ್ದಾರೆ, ವಿ ಆರ್ ರೆಡಿ ಟು ಬಿಲ್ಡ್ ದ 3rd ಟೆಂಪಲ್. ಇನ್ನು ಹೇಳಬೇಕಂದ್ರೆ ಈ 3ನೇ ದೇವಾಲಯವನ್ನು ಕಟ್ಟುವಂತ ಬಹಳ ಮುಖ್ಯವಾದ ಸಂಸ್ಥೆ ಅವ್ರು ಯಾರೆಂದ್ರೆ ಟೆಂಪಲ್ ಇನ್ಸ್ಟಿಟ್ಯೂಟ್. ಅವ್ರೇನು ಅನೌನ್ಸ್ ಮಾಡಿದ್ದಾರೆ ಅಂದ್ರೆ 3ನೇ ದೇವಾಲಯವನ್ನು ಕಟ್ಟುವಂತ ಕೆಲಸಗಳು ಆರಂಭವಾಗಿದೆ. ಇಟ್ ಈಸ್ ಟೈಮ್ ಟು ಬಿಲ್ಡ್ ದ 3rd ಟೆಂಪಲ್ ಎಂಬುದಾಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಮಧ್ಯಪ್ರಾಚ್ಯ ದೇಶಗಳು ಇಸ್ರಾಯೇಲ್ ಅನ್ನು ಕೇಂದ್ರವಾಗಿಟ್ಟುಕೊಂಡು ಬಹಳ ಮುಖ್ಯವಾದ ಸಂಭವಗಳು, ಯುದ್ಧಗಳ ಕುರಿತಾದ ಸುದ್ದಿಗಳು ನಮ್ಮ ಕಣ್ಮುಂಭಾಗದಲ್ಲಿ ನಡೆಯುತ್ತಾ ಇದೆ. ಒಂದು ಬಹಳ ಮುಖ್ಯವಾದ ಸ್ವಾರಸ್ಯವಾದ ವಿಷಯ ಎಂಬುದಾಗಿ ಹೇಳಬಹುದು, ಅಥವಾ ಆಪತ್ತಾದದೆಂಬುದಾಗಿ ಹೇಳಬಹುದು. ಆ ವಿಷಯವನ್ನು ಕಡೆಯದಾಗಿ ನಾವು ನೋಡುವರಾಗೋಣ. ಪ್ರಕಟಣೆಯ ಪುಸ್ತಕ 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ವಾಕ್ಯವು ಈ ರೀತಿಯಾಗಿ ಹೇಳಲ್ಪಡುತ್ತದೆ, ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡರು. ಇದೇ ಕಾರ್ಯವನ್ನು ನೀವು ಓಷಾಯ ಪ್ರವಾದನೆ ಪುಸ್ತಕ 10ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದಬಹುದು. ಇಸ್ರಾಯೇಲಿಗೆ ಪಾಪಾಸ್ಪದವಾದ ಆವೇನಿನ ಪೂಜಾ ಸ್ಥಾನಗಳು ನಾಶವಾಗುವು, ಮುಳ್ಳು ಗಿಡಗಳು, ಕಳೆಗಳು ಅಲ್ಲಿನ ಯಜ್ಞವೇದಿಗಳ ಮೇಲೆ ಹುಟ್ಟುವವು, ಅಲ್ಲಿನ ಜನರು ಗುಡ್ಡಗಳೇ ನಮ್ಮ ಮೇಲೆ ಬೀಳ್ರಿ ಎಂದು ಕೂಗಿಕೊಳ್ಳುವರು. ಇದೇ ಕಾರ್ಯ ಪ್ರಕಟಣೆ 6:16 ನೀವು ಓದುತ್ತೀರಾ. ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಸೇಮ್ ಇದೇ ವಿಷಯ ಯೆಶಾಯನ ಪುಸ್ತಕ 2ನೇ ಅಧ್ಯಾಯದಲ್ಲೂ ಇದೆ. 3 ಕಡೆಗಳಲ್ಲಿ ಒಂದೇ ವಿಷಯ, ಅಂದರೆ ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ ಎಂಬುದಾಗಿ ಹೇಳುತ್ತಾರೆ. ಅದೇ ಸಮಯದಲ್ಲಿ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಪರಾಕ್ರಮಶಾಲಿಗಳು ಇವರೆಲ್ಲರೂ ಕೂಡ ಏನು ಮಾಡುತ್ತಾರೆ ಅಂದರೆ ಹೋಗಿ ಬೆಟ್ಟಗಳಿಗೂ ಆ ಗುಡ್ಡಗಳಿಗೂ ಆ ಸಂದಿಗಳ ಕೆಳಗೆ ಮರೆ ಮಾಡಿಕೊಳ್ಳುತ್ತಾರೆ. ಈ ವಾಕ್ಯಗಳನ್ನು ನಾವು ಯಾಕೆ ನೋಡುತ್ತಾ ಇದ್ದೇವೆ ಅಂದರೆ ಈಗ ಒಂದು ಪತ್ರಿಕೆಯಲ್ಲಿ ಈ ತಿಂಗಳು ಆಗಸ್ಟ್ ತಿಂಗಳು 3ನೇ ತಾರೀಕು ಬಂದಂತಹ ಒಂದು ಸುದ್ದಿ, ಅದು ಆಂಗ್ಲ ಭಾಷೆಯಲ್ಲಿದೆ. ನಾನು ಓದುತ್ತೇನೆ, ಆನಂತರ ಕನ್ನಡದಲ್ಲಿ ಹೇಳುತ್ತೇನೆ. ಸ್ಯಾಮ್ ಆಲ್ಟ್ಮ್ಯಾನ್, ಮಾರ್ಕ್ ಜುಕರ್ಬರ್ಗ್, ಜೆಫ್ ಬೆಜೋಸ್ ಅಂಡ್ ಅದರ್ ಟೆಕ್ ಜಿಯಾಂಟ್ಸ್ ಟು ಗೋ ಅಂಡರ್ ಗ್ರೌಂಡ್ ಬಿಲ್ಡಿಂಗ್ ಸೀಕ್ರೆಟ್ ಬಂಕರ್ಸ್ ಫಾರ್ ವರ್ಲ್ಡ್ ವಾರ್ ಕ್ರೈಸಿಸ್, ಪ್ಯಾಂಡಮಿಕ್ ಅಂಡ್ ಕ್ಲೈಮೇಟ್ ಡಿಸಾಸ್ಟರ್ಸ್. ಈ ಸುದ್ದಿ ಏನು ಹೇಳುತ್ತದೆ ಅಂದರೆ ಬಹಳ ಮುಖ್ಯವಾದ IT ಅಥವಾ ಈ ಟೆಕ್ನಿಕಲ್ ನೀವು ಹೇಳುವಂತಹ, ಈಗ ನಾವು ಹೇಳಿದ್ದವರೆಲ್ಲ ಯಾರಂದ್ರೆ ಒಬ್ರು ಫೇಸ್ಬುಕ್ ನ ಓನರ್, ಇನ್ನೊಬ್ಬರು ಅಮೆಜಾನ್ ನ ಓನರ್, ಇನ್ನೊಂದು ಓಪನ್ ಎ ಎಂಬುದಾಗಿ ಹೇಳುತ್ತಾರೆ. ಇವತ್ತು ಇರುವಂತಹ ನಂಬರ್ 1 ಕಂಪನಿ.
ಆ ಕಂಪನಿ ಸಿಇಒ ಅವರೆಲ್ಲ ಏನ್ ಹೇಳುತ್ತಾರೆ ಅಂದ್ರೆ, ಈ ರೀತಿಯಾಗಿ 10 ಜೈಂಟ್ಸ್ ಇದ್ದಾರೆ. ಇವರೆಲ್ಲ ಏನ್ ಹೇಳುತ್ತಿದ್ದಾರೆ ಅಂದ್ರೆ, ಅಂಡರ್ಗ್ರೌಂಡ್ ಸಿಟಿಯನ್ನು ರೂಪಿಸಿದ್ದಾರೆ. ಆ ಅಂಡರ್ಗ್ರೌಂಡ್ ಸಿಟಿ ಈಗ ಬಹಳ ವೇಗವಾಗಿ ಕಟ್ಟಲಾಗುತ್ತಿದೆ. ನಾನು ಸಮೀಪದಲ್ಲಿ ಸ್ಯಾಮ್ ಆಲ್ಟ್ಮನ್ ಎಂಬುದಾಗಿ ಹೇಳಲ್ಪಡುವ ಈ ಓಪನ್ ಐ ಸಿಇಒ ಅವರೊಂದಿಗೆ ಇಂಟರ್ವ್ಯೂ ಮಾಡಲಾಯಿತು, ಪಾಡ್ಕಾಸ್ಟ್ ಅಲ್ಲಿ ಬಿಟ್ಟರು. ಅದರಲ್ಲಿ ಅವರಿಗೆ ಕೇಳುವಾಗ ಈ ಅಂಡರ್ಗ್ರೌಂಡ್ ಕುರಿತಾಗಿ ಹೇಳುತ್ತಾರೆ. ಈ ಅಂಡರ್ಗ್ರೌಂಡ್ ಯಾತಕ್ಕಾಗಿ ಎಂಬುದಾಗಿ ಅವರು ಒಂದೊಂದು ಕಾರಣವನ್ನು ಹೇಳುತ್ತಾರೆ. ಮೊದಲನೆಯದಾಗಿ ಭೂಮಿಯ ಇನ್ಸ್ಟೆಬಿಲಿಟಿ, ಜಿಯೋ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಆ ರೀತಿ ಹೇಳುತ್ತಾರೆ. ಹಾಗಂದ್ರೆ ಏನು ಅರ್ಥ ಅಂದರೆ, ಭೂಮಿಯಲ್ಲಿ ಉಂಟಾಗುವಂತಹ ಈ ಪೊಲಿಟಿಕಲ್, ಲೋಕದಲ್ಲಿ ನಡೆಯುವಂತಹ ಸಂಭವಗಳ ಕುರಿತಾದ ಬಹಳ ಮುಖ್ಯವಾದ ಕಾರ್ಯಗಳು, ಅಂದರೆ ಈ ಯುದ್ಧಗಳು, ವರ್ಲ್ಡ್ ವಾರ್, ಇದರ ಕುರಿತಾಗಿ. ಆನಂತರವಾಗಿ ಬಹಳ ಮುಖ್ಯವಾಗಿ, ಇದೇ ಬಹಳ ಇಂಪಾರ್ಟೆಂಟ್, ಕ್ಲೈಮೇಟ್ ಚೇಂಜ್ ಅಂದರೆ ಋತು ಬದಲಾವಣೆ ಎಂಬುದಾಗಿ. ಇದೇ ಪ್ರಕಟಣೆ 6ನೇ ಅಧ್ಯಾಯದಲ್ಲಿ ನೀವು 6ನೆಯ ಮುದ್ರೆಯ ಕುರಿತಾಗಿ ಓದುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ಆತನು 6ನೆಯ ಮುದ್ರೆ ಒಡೆಯುವುದನ್ನು ಕಂಡೆನು, ಒಡೆದಾಗ ಮಹಾಭೂಕಂಪ ಉಂಟಾಯಿತು, ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು, ಪೂರ್ಣ ಚಂದ್ರನು ರಕ್ತದಂತಾದನು, ಅತ್ತಿಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು, ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು, ಎಲ್ಲಾ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಪ್ಯೂರ್ಲಿ ಕ್ಲೈಮೆಟಿಕ್ ಚೇಂಜ್ ಈ 6ನೆಯ ಅಧ್ಯಾಯ 6ನೆಯ ಮುದ್ರೆಯಲ್ಲಿದೆ. ನಾವು ಈಗಾಗಲೇ ಹೇಳುತ್ತಾ ಇದ್ದೇವೆ, ನಾವು 3ನೆಯ ಮುದ್ರೆ ಕಾಲದಲ್ಲಿ ಇದ್ದೇವೆ ಎಂಬುದಾಗಿ. ಈ 6ನೆಯ ಮುದ್ರೆಗೆ ವರ್ಲ್ಡ್ ರೆಡಿ ಆಗಿದೆ. ಇವತ್ತೇ ರೆಡಿ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ. 2012ರಲ್ಲಿಯೇ ಈ ಅಂಡರ್ಗ್ರೌಂಡ್ ಸಿಟಿಯನ್ನು ಅನೇಕ ರೆಡಿ ಮಾಡುವುದಕ್ಕೆ ಆರಂಭಿಸಿದರು. ಅವತ್ತು ಒಂದು ದೊಡ್ಡ ಸೋಲಾರ್ ಸುನಾಮಿ ಬರಲಿಕ್ಕಿದೆ, ಭೂಮಿ ನಾಶವಾಗಲಿದೆ, ಈ ರೀತಿ ಅನೇಕ ಕಾರ್ಯಗಳನ್ನು ಹೇಳಿದ್ರು. ಅವತ್ತೇ ನಾರ್ವೆಯಲ್ಲಿ ಸ್ವಾಲ್ಬರ್ಡ್ ಅಲ್ಲಿ ಬಹಳ ಮುಖ್ಯವಾದ ಗ್ಲೋಬಲ್ ಸೀಡ್ ವಾಲ್ಟ್ ಎಂಬುದಾಗಿ ಹೇಳುತ್ತಾರೆ. ಲೋಕದಲ್ಲಿರುವಂತ ಎಲ್ಲಾ ಬೀಜಗಳನ್ನು ಶೇಖರಿಸಿ ಭದ್ರವಾಗಿ ಕಾಪಾಡುವಂತ ಸ್ಥಳವದು. ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ರು. ಈಗ ದೊಡ್ಡ ದೊಡ್ಡ ಜೈಂಟ್ಸ್ ಎಲ್ಲ ಕೆಳಗೆ ಹೋಗುವುದಕ್ಕೆ ಆರಂಭಿಸಿದ್ದಾರೆ. ಇದುವರೆಗೂ ಕೆಳಗೆ ಹೋದದೆಲ್ಲ ಮರ ಗಿಡಗಳ ಬೀಜ ಸಂರಕ್ಷಣೆಗಾಗಿ ಇನ್ನೂ ಪ್ರಕಟಣೆಯ ಪುಸ್ತಕದಲ್ಲಿ ಇದೆ. ನೀವು 8ನೇ ಅಧ್ಯಾಯದಲ್ಲಿ ಓದುವಾಗ ಮರಗಳೊಳಗೆ 3ರಲ್ಲಿ 1 ಭಾಗ ಸುಟ್ಟು ಹೋಯಿತು, ಹಸಿರು ಹುಲ್ಲೆಲ್ಲ ಸುಟ್ಟು ಹೋಯಿತು ಎಂಬುದಾಗಿ ಇದೆ. ಅದಕ್ಕಾಗಿರುವ ಮುನ್ನೆಚ್ಚರಿಕೆನೇ ಇದು. ಈಗ ಮನುಷ್ಯ ಕೆಳಗೆ ಹೋಗುವುದಕ್ಕೆ ರೆಡಿ ಆಗಿದ್ದಾನೆ. ಇವರೇನು ಹೇಳುತ್ತಾರೆ, ಬಹಳ ದೊಡ್ಡ ಈ ಲೋಕದಲ್ಲಿ ನಡೆಯುವಂತಹ ಪೊಲಿಟಿಕಲ್ ಚೇಂಜ್, ಅದರೊಂದಿಗೆ ಬಹಳ ಮುಖ್ಯವಾದ ಕ್ಲೈಮೇಟ್ ಚೇಂಜ್, ಮುಂದೆ ಸೈಬರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಟ್ಯಾಕ್ಸ್, ಅಂದ್ರೆ ಆಕಾಶದಲ್ಲಿರುವಂತಹ ಸ್ಯಾಟಲೈಟ್ಸ್ ಒಂದಿಗೆ ನಡೆಯುವಂತಹ ಸೈಬರ್ ಅಟ್ಯಾಕ್, ಆ ರೀತಿ ಹೇಳುತ್ತಾರೆ. ಆನಂತರ ಪ್ಯಾಂಡಮಿಕ್ ಆಫ್ಟರ್ ಶಾಕ್ಸ್, ಅಂದರೆ ಘೋರ ವ್ಯಾಧಿಗಳು, ಅದರಿಂದ ಉಂಟಾಗುವಂತಹ ಪರಿಣಾಮಗಳು. ಇದಕ್ಕೆಲ್ಲ ಭಯಪಟ್ಟೆ ನಾವು ಇದನ್ನು ರೂಪಿಸುತ್ತಾ ಇದ್ದೇವೆ ಎಂಬುದಾಗಿ ಹೇಳುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಇದು ದೊಡ್ಡ ಅಣುಗುಂಡನ್ನು ಹಾಕಿದರೂ ಕೂಡ ಬಾಧಿಸಲ್ಪಡದೇ ಇರುವಷ್ಟರ ಮಟ್ಟಿಗೆ ಅವರು ಅಂಡರ್ಗ್ರೌಂಡ್ ಅನ್ನು ರೂಪಿಸುತ್ತಾ ಇದ್ದಾರೆ. ಇದರ ಒಳಗೆ ಏನೇನೆಲ್ಲ ಇದೆ ಎಂಬುದಾಗಿ ಅವರು ಹೇಳುತ್ತಾರೆ. ಸೋಲಾರ್ ಪವರ್, ಆನಂತರವಾಗಿ ಅಡ್ವಾನ್ಸ್ಡ್ ವಾಟರ್ ಅಂಡ್ ಏರ್ ಫಿಲ್ಟ್ರೇಷನ್, ಹೈಡ್ರೋಕೋನಿಕ್ ಫಾರ್ಮ್ಸ್, ಮೆಡಿಕಲ್ ಫೆಸಿಲಿಟೀಸ್, ಸೆಕ್ಯೂರ್ಡ್ ಕಮ್ಯುನಿಯನ್, ಲಕ್ಸುರಿ ಅಮ್ಯುನಿಟೀಸ್, ಇಷ್ಟೆಲ್ಲ ಸಿಟಿಯೊಳಗೆ ಅಡಗಿದೆ ಎಂಬುದಾಗಿ ಹೇಳುತ್ತಾರೆ. ಈ ರೀತಿ ಅಂಡರ್ಗ್ರೌಂಡ್ ಸಿಟಿ 2012ರಲ್ಲೇ ಅನೇಕ ಸಂಸ್ಥೆಗಳು ರೂಪಿಸುವುದಕ್ಕೆ ತೊಡಗಿದರು. ಈಗ ವರ್ಲ್ಡ್ ವೈಡ್ ನಡೆಯುತ್ತಾ ಇದೆ. ಭೂರಾಜರುಗಳು, ಸಹಸ್ರಾಧಿಪತಿಗಳೆಲ್ಲ ಒಳಗೆ ಹೋಗುವುದಕ್ಕೆ ಆರಂಭಿಸಿದ್ದಾರೆ. ಪರಾಕ್ರಮಶಾಲಿಗಳ ವಾಕ್ಯ ನೋಡಿರಿ, ಜೈಂಟ್ಸ್, ಇವರೆಲ್ಲ ಯಾರಂದ್ರೆ ಬಿಸಿನೆಸ್ ಜೈಂಟ್ಸ್, ಒಳಗೆ ಹೋಗುವುದಕ್ಕೆ ಆರಂಭಿಸಿದ್ದಾರೆ. ಸತ್ಯವೇದ ಹೇಳಿರೋ ಪ್ರಕಾರವಾಗಿ ನಿರ್ದಿಷ್ಟವಾಗಿ ಅಕ್ಷರವೂ ಕೂಡ 100ರಷ್ಟು ವಾಕ್ಯ ನೆರವೇರುತ್ತಾ ಇದೆ. ನಮ್ಮ ಕಣ್ಮುಂದೆ ಸಂಭವ ನಡೆಯುತ್ತಾ ಇದೆ. ಇದೆಲ್ಲ ನಮಗೆ ಒಂದನ್ನೇ ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ, ಇದೆಲ್ಲ ದೇವರು ಬರುವುದಕ್ಕಿಂತ ಮುಂಚೆ ನಡೆಯುವಂತಹ ಸಂಭವ. ಇದರಲ್ಲಿ ಇವರು ಹೋಗಿ ಅದರೊಳಗೆ ಅಡಗಿಕೊಳ್ಳುತ್ತಾರೆ. ಬೆಟ್ಟಗಳ ಕೆಳಗೆ ಇವರೆಲ್ಲ ಯಾರಂತ ಕೇಳಿದ್ರೆ, ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದಾತನ ಮುಂದೆ ನೋಡಲಿಕ್ಕೆ ಆಗದೇ ಇರುವಂತವರು ಎಂಬುದಾಗಿ ಇದೆ. ಇವರ ನಡುವೆ ಒಂದು ಗುಂಪು ಹೊರಟು ಪ್ರಕಟಣೆ 7:9ರಲ್ಲಿ ಸಿಂಹಾಸನದಲ್ಲಿ ಕೂತಿರುವಾತನ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಲ್ಲುತ್ತಾರೆ ಎಂಬುದಾಗಿದೆ. ಅದೇ ಕ್ರಿಸ್ತನ ಬರೋಣ. ಇವರೆಲ್ಲ ಕೆಳಗೆ ಅಡಗಿಕೊಳ್ಳುತ್ತಾರೆ. ಕರ್ತನ ಚಿತ್ತವಾದರೆ, ಬರುವಿಕೆ ತಡವಾದರೆ ನೀವು ಹಾಗೂ ನಾನು ದೇವರನ್ನು ಸಂಧಿಸುವುದಕ್ಕೆ ಮೇಲೆ ಹೋಗಲಿದ್ದೇವೆ. ಕರ್ತನ ಬರೋಣ ತಡವಾದರೆ ಮತ್ತೆ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.